we need to discuss some 2 or 3 topics, I think. Once we discuss these 2 or 3 topics, so I'm going to finish this unit. The thing that we are going to discuss is what is about scattering of light. As per our syllabus, we need to discuss 3 types of scattering of light. Before we discuss those 3 types, let us discuss what is the scattering of light. Okay, it's a very simple thing. Whenever you pass a beam of light through certain substances, through certain materials, then the beam of light, after passing through that substance or material, whatever it is, interacts with that material, interact with the particle of that particular material or matter, whatever it is. And then afterwards, it changes its path. So this phenomenon in which, so a beam of light, after passing through certain medium, certain material medium, certain material, certain matter, so it interacts with the material, it interacts with the particle of the material, and after interaction, so a part of the incident light, a part of the beam actually undergoes a change in its direction, and this phenomenon of change in direction after interaction with the particles of a particular medium is what we call it as scattering. Okay, so ಇಲ್ಲಿ ಸ್ಕ್ಯಾಟರಿಂಗ್ ಆಗಬೇಕು ಅಂತಂದ್ರೆ, ಸೊ ಯಾವ್ದಾದ್ರು ಒಂದು ಮೀಡಿಯಂ ಮೂಲಕ ಪಾಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ಆ ಮೀಡಿಯಂ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇರ್ಬೋದು, ವಾಟರ್ ವೇಪರ್ಸ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಕೊಲೈಡಲ್ ಪಾರ್ಟಿಕಲ್ಸ್. ಒಂದು ಎಕ್ಸಾಂಪಲ್ ಬರ್ತಾನೆ, ಆಮೇಲೆ ಹೇಳ್ತೀನಿ. ಕೊಲೈಡಲ್ ಸಸ್ಪೆನ್ಷನ್ ಅಥವಾ ಕೊಲೈಡಲ್ ಸೊಲ್ಯೂಷನ್ ಅಂತ ಕರಿತೀರಲ್ಲ, ಕೊಲೈಡಲ್ ಸೊಲ್ಯೂಷನ್ ಮೂಲಕನೂ ಲೈಟ್ ಪಾಸ್ ಮಾಡಿದ್ರೆ, ಸೊ ಕೊಲೈಡಲ್ ಸೊಲ್ಯೂಷನ್ ಕೂಡ ಒಂದು ಮೀಡಿಯಂ ಆಗುತ್ತೆ. ಆ ಪರ್ಟಿಕ್ಯುಲರ್ ಮೀಡಿಯಂ ಮೂಲಕ ಪಾಸ್ ಆದಾಗ ಆ ಬೀಮ್ ಆಫ್ ಲೈಟ್ ಇಂಟ್ರಾಕ್ಟ್ ಮಾಡುತ್ತೆ. ಇಂಟ್ರಾಕ್ಟ್ ಮಾಡಾದ್ಮೇಲೆ ಅದರೊಳಗಡೆ ಒಂದು ಸಣ್ಣ ಪಾರ್ಟ್ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಂಡು ಹೋಗುತ್ತೆ. ಸೊ ಈ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹೋಗುತ್ತಲ್ಲ, ಇದನ್ನ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. Now let us go straight forwardly with the 3 types of scattering that we need to discuss as per the syllabus. The first type of scattering that we want to discuss is the Tyndall scattering. Okay, so Tyndall scattering, it is something like a phenomenon in which light undergoes scattering after passing through a colloidal solution. Okay, so illi ee particular case alli Tyndall scattering alli, so light scatter ಆಗಬೇಕು ಅಂತಂದ್ರೆ ಲೈಟ್ ಯಾವುದೋ ಒಂದು ಮೀಡಿಯಂ ಮೂಲಕ ಪಾಸ್ ಆಗುತ್ತೆ. ಆ ಮೀಡಿಯಂ ಒಳಗಡೆ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಪಾರ್ಟಿಕಲ್ಸ್ ಗಳಿರ್ತದ, ಆ ಪಾರ್ಟಿಕಲ್ಸ್ ಇರಬೇಕು. ಪ್ಲೀಸ್ ರಿಮೆಂಬರ್, ದೀಸ್ ಕೊಲೈಡಲ್ ಪಾರ್ಟಿಕಲ್ಸ್ ಆರ್ ಸಮ್ ವಾಟ್ ಬಿಗ್ ಸೈಜ್ಡ್ ಪಾರ್ಟಿಕಲ್ಸ್. ಈ ಏರ್ ಮೀಡಿಯಂ ಅಲ್ಲಿ ಬರೋ ಡಸ್ಟ್ ಇರ್ಬೋದು, ಅಥವಾ ಏರ್ ಮೀಡಿಯಂ ಅಲ್ಲಿ ಇರೋ ಮಾಲಿಕ್ಯೂಲ್ಸ್ ಇರ್ಬೋದು, ಅವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ಕೊಲೈಡಲ್ ಪಾರ್ಟಿಕಲ್ಸ್ ಗಳಿಗೆ ಸೈಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಲೆಟ್ ಮಿ ಸೇ ಫಾರ್ ಎಕ್ಸಾಂಪಲ್ ಫ್ರಮ್ 1 ಮೈಕ್ರೋಮೀಟರ್ ಟು 100 ಮೈಕ್ರೋಮೀಟರ್ ಸೈಜ್. ಸೊ ಯಾವಾಗ ಪಾರ್ಟಿಕಲ್ ಸೈಜ್ 1 ಮೈಕ್ರೋಮೀಟರ್ ಇಂದ 100 ಮೈಕ್ರೋಮೀಟರ್ ಸೈಜ್ ಅಲ್ಲಿ ಇರುತ್ತೋ, ಆ ಪಾರ್ಟಿಕಲ್ಸ್ ಗಳನ್ನ ನಾವು ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅಂಡ್ ಯು ನೋ ದಟ್ ಕೊಲೈಡಲ್ ಪಾರ್ಟಿಕಲ್ಸ್ ಗಳನ್ನ ಈ ಸಾಧಾರಣವಾಗಿ ಯಾವ್ದಾದ್ರು ಒಂದು ಮೀಡಿಯಂ ಒಳಗಡೆ ಸಸ್ಪೆಂಡ್ ಮಾಡಿರ್ತೀವಿ. ಓಕೆ, ಕೊಲೈಡಲ್ ಸೊಲ್ಯೂಷನ್ ಅಂತ ಕರಿತೀವಿ. ಓವರ್ ಆಲ್ ಆಗಿ ಆ ಪಾರ್ಟಿಕಲ್ಸ್, ಕೊಲೈಡಲ್ ಪಾರ್ಟಿಕಲ್ಸ್ ಯಾವ ಮೀಡಿಯಂ ಅಲ್ಲಿ ಸಸ್ಪೆಂಡ್ ಮಾಡಿರ್ತೀವಿ, ಓವರ್ ಆಲ್ ಆಗಿ ಅದನ್ನ ಕೊಲೈಡಲ್ ಸೊಲ್ಯೂಷನ್ ಅಂತ ತಗೋತೀವಿ. ಓಕೆ, ಸೊ ಇಲ್ಲಿ ಟಿಂಡಲ್ ಸ್ಕ್ಯಾಟರಿಂಗ್ ಅಲ್ಲಿ ಲೈಟ್ ಸ್ಕ್ಯಾಟರ್ ಆಗ್ಬೇಕು ಅಂತಂದ್ರೆ ಒಂದು ಕೊಲೈಡಲ್ ಸೊಲ್ಯೂಷನ್ ಮೀಡಿಯಂ ಮೂಲಕ ಪಾಸ್ ಆಗ್ಬೇಕು. ಎಕ್ಸಾಂಪಲ್ ನಾನು ಆಮೇಲೆ ಹೇಳ್ತೀನಿ. ಕೊಲೈಡಲ್ ಮೀಡಿಯಂ ಮೂಲಕ ಪಾಸ್ ಆಗ್ಬೇಕು. ಯಾವಾಗ ಕೊಲೈಡಲ್ ಮೀಡಿಯಂ ಮೂಲಕ ಪಾಸ್ ಆಗುತ್ತೋ, ಆ ಲೈಟ್ ಏನಾಗುತ್ತೆ, ಆ ಮೀಡಿಯಂ ಅಲ್ಲಿ ಇರೋ ಕೊಲೈಡಲ್ ಪಾರ್ಟಿಕಲ್ಸ್ ಗಳ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಇಂಟ್ರಾಕ್ಟ್ ಆದ್ಮೇಲೆ ಒಂದು ಸಣ್ಣ ಪಾರ್ಟ್ ಏನಾಗುತ್ತೆ, ಸೊ ಆ ಪಾರ್ಟಿಕಲ್ಸ್ ಜೊತೆ ಇಂಟ್ರಾಕ್ಷನ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಬೇರೆ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಓಕೆ, ಸೊ ದಿಸ್ ಫೆನಾಮಿನನ್ is what we call as scattering, Tyndall scattering. Tyndall scattering is basically a type of scattering. Okay, so but the thing is, here the Tyndall scattering happens whenever the particles actually they travel through a colloidal medium. Colloidal medium ಮೂಲಕ ಪಾಸ್ ಆಗಬೇಕು. ಕೊಲೈಡಲ್ ಮೀಡಿಯಂ ಮೂಲಕ ಪಾಸ್ ಆದಾಗ ಸ್ಕ್ಯಾಟರಿಂಗ್ ಆಗೋದನ್ನ ಟಿಂಡಲ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಕೊಲೈಡಲ್ ಮೀಡಿಯಂ ಅಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಇರುತ್ತೆ. ಕೊಲೈಡಲ್ ಪಾರ್ಟಿಕಲ್ಸ್ ಗಳದ್ದು ಸೈಜ್ 1 ಮೈಕ್ರೋಮೀಟರ್ ಇಂದ 100 ಮೈಕ್ರೋಮೀಟರ್ ಸೈಜ್ ಇರುತ್ತೆ. ಓಕೆ, ಸೊ 1 ಮೈಕ್ರೋಮೀಟರ್ ಇಂದ 100 ಮೈಕ್ರೋಮೀಟರ್ ಸೈಜ್ ಅಂದ್ರೆ ಸಮ್ ವಾಟ್ ಬಿಗ್ಗರ್ ಸೈಜ್. ಯಾವುದಕ್ಕೆ, ಫಾರ್ ಎಕ್ಸಾಂಪಲ್, ನೀವು ಏರ್ ಮೀಡಿಯಂ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತೆಲ್ಲ ತಗೊಂಡ್ರೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಗಳಿಗೆ ಸೈಜ್ ಕಂಪೇರ್ ಮಾಡಿದ್ರೆ ಈ ಕೊಲೈಡಲ್ ಮೀಡಿಯಮ್ಸ್ ಅಲ್ಲಿ ಸೊ ಇರೋ ಕೊಲೈಡಲ್ ಪಾರ್ಟಿಕಲ್ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ. ಓಕೆ,
So these individual colloidal particles scatter light, making the wave visible. Okay, example ಹೇಳ್ತೀನಿ ನಾನು ನಿಮಗೆ. ಸೊ ಯಾವಾಗ ಈ ಕೊಲಾಯ್ಡಲ್ ಮೀಡಿಯಂ ಮೂಲಕ ಪಾಸ್ ಆಗುತ್ತೋ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಲೈಟ್ ನ ಸ್ಕ್ಯಾಟರ್ ಮಾಡುತ್ತೆ. ಸ್ಕ್ಯಾಟರ್ ಮಾಡೋದ್ರಿಂದ ಸೊ ನೀವು ಸ್ಕ್ಯಾಟರ್ಡ್ ಲೈಟ್ ನ ಅಬ್ಸರ್ವ್ ಮಾಡಿದ್ರೆ ಆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಗಳು ಆ ಮೀಡಿಯಂ ಅಲ್ಲಿ ಇರೋದು ಕೂಡ ಗೊತ್ತಾಗುತ್ತೆ. Okay, so this Tyndall effect was first described by John Tyndall. John Tyndall ಅಂತ ಒಬ್ಬ ಪರ್ಸನ್ ಇಂದ 19th century ಅಂತ ಅನ್ಕೋತೀನಿ. ಆ ಟೈಮ್ ಅಲ್ಲಿ ಇವನದನ್ನ explain ಮಾಡ್ತಾರೆ. Okay, now the thing is the amount of scattering depends on the frequency of the light as well as the density of the particles. Okay, so colloidal scattering ಅಲ್ಲಿ ಸಾರಿ Tyndall scattering ಅಲ್ಲಿ so ಎಷ್ಟು amount of light scatter ಆಗುತ್ತೆ ಅನ್ನೋದು ಡಿಸೈಡ್ ಆಗೋದು frequency of the incident light. It is the frequency of the incident light as well as the density of the particles, density of the colloidal particles. ನಾವು ಡೆನ್ಸ್ ಆಗಿ ಪ್ಯಾಕ್ ಆಗಿದೆ ಅಥವಾ ಕಡಿಮೆ ಡೆನ್ಸ್ ಆಗಿ ಪ್ಯಾಕ್ ಆಗಿದೆ ಅಂತ ಡಿಪೆಂಡ್ ಆಗುತ್ತೆ. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಜಾಸ್ತಿ ಡೆನ್ಸ್ ಆಗಿ ಪ್ಯಾಕ್ ಆಗಿದ್ರೆ ಅಮೌಂಟ್ ಆಫ್ ಸ್ಕ್ಯಾಟರಿಂಗ್ ಜಾಸ್ತಿ ಇರುತ್ತೆ. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಕಡಿಮೆ ಡೆನ್ಸ್ ಆಗಿ ಪ್ಯಾಕ್ ಆಗಿದ್ರೆ ಅಮೌಂಟ್ ಆಫ್ ಲೈಟ್ ಸ್ಕ್ಯಾಟರ್ ಆಗೋದು ಕಡಿಮೆ ಇರುತ್ತೆ. So therefore the two important factors which decide the amount of scattering in the case of Tyndall scattering is what we call as is nothing but frequency of light and the density of the particles. Okay, so here blue light is scattered more strongly than the red light, so by the Tyndall effect. Okay, if you pass visible light, remember visible light is a combination of 7 different colors. You call it as Vibgayar. So out of this Vibgayar, red side has highest wavelength, violet side or blue side has least wavelength. So red side ಗೆ wavelength ಜಾಸ್ತಿ ಇರುತ್ತೆ, ಬ್ಲೂ ಸೈಡ್ ಗೆ ವೇವ್ಲೆಂತ್ ಕಡಿಮೆ ಇರುತ್ತೆ. ಬ್ಲೂ ಸೈಡ್ ಗೆ ವೇವ್ಲೆಂತ್ ಕಡಿಮೆ ಇರೋದ್ರಿಂದ ಬ್ಲೂ ಲೈಟ್ ಸ್ಕ್ಯಾಟರಿಂಗ್ ಆಗುತ್ತೆ. There is somewhat inverse relationship between so the intensity of the scattered light and the wavelength. So the amount of light scatter ಆಗುತ್ತಲ್ಲ, ಆ amount of light scatter ಆಗೋದು ಮತ್ತೆ wavelength ಗೂ inverse relationship ಇರುತ್ತೆ. ಯಾವ ತರ ಅಂತಂದ್ರೆ wavelength ಲ್ಯಾಂಬ್ಡಾ ಕಡಿಮೆ ಆದಷ್ಟು ಕೂಡ ಆ ಕರೆಸ್ಪಾಂಡಿಂಗ್ ಲೈಟ್ ಸ್ಕ್ಯಾಟರ್ ಆಗೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬ್ಲೂ ಲೈಟ್ ಗೆ ಸೊ ವೇವ್ ಲೆಂತ್ ಕಡಿಮೆ ಇದೆ, ಯಾವ್ದಕ್ಕೆ ಹೋಲಿಸಿದ್ರೆ ರೆಡ್ ಲೈಟ್ ಗೆ. ಸೊ ಹಾಗಾಗಿ ಸೊ ಏನಾಗುತ್ತೆ ಅಂತಂದ್ರೆ ಬ್ಲೂ ಲೈಟ್ ಅಂಡರ್ ಗೋಸ್ ಮೋರ್ ಸ್ಕ್ಯಾಟರಿಂಗ್ ದ್ಯಾನ್ ಕಂಪೇರ್ಡ್ ಟು ಯುವರ್ ರೆಡ್ ಲೈಟ್ ಇನ್ ದ ಕೇಸ್ ಆಫ್ Tyndall effect. ಓಕೆ, ಸೊ ಅದನ್ನೇ ಬರ್ತಿದೆ ನೋಡಿ. Another way to look at this, that longer wavelength light is transmitted. Longer wavelength light is transmitted ಅಂತಂದ್ರೆ ಸ್ಕ್ಯಾಟರ್ ಆಗಲ್ಲ, ಕಂಪ್ಲೀಟ್ ಆಗಿ ಟ್ರಾನ್ಸ್ಮಿಟ್ ಆಗಿ ಹೋಗುತ್ತೆ ರೆಡ್ ಕಲರ್ ಲೈಟ್. while shorter wavelength light is reflected. Reflected by scattering ಅಂತಂದ್ರೆ ಸ್ಕ್ಯಾಟರಿಂಗ್ ಆಗುತ್ತೆ ಅಂತ ಅರ್ಥ. ದ ಸೇಮ್ ಸೆಂಟೆನ್ಸ್, ಬ್ಲೂ ಕಲರ್ ಲೈಟ್ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ, ಸ್ಕ್ಯಾಟರಿಂಗ್ ಅನ್ನೋದು ರಿಫ್ಲೆಕ್ಷನ್ ಇಂದ ಸ್ಕ್ಯಾಟರಿಂಗ್ ಆಗುತ್ತೆ, ಹಾಗಾಗಿ ರಿಫ್ಲೆಕ್ಷನ್ ಬೈ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಲಾಂಗ್ ವೇವ್ ಲೆಂತ್ ಅಂತಂದ್ರೆ ಸೊ ರೆಡ್ ಕಲರ್ ಲೈಟ್ ಏನಾಗುತ್ತೆ ಸ್ಕ್ಯಾಟರಿಂಗ್ ಕಡಿಮೆ ಆಗುತ್ತೆ, ಸ್ಕ್ಯಾಟರಿಂಗ್ ಕಡಿಮೆ ಆಯ್ತು ಅಂತಂದ್ರೆ ಟ್ರಾನ್ಸ್ಮಿಷನ್ ಆಗುತ್ತೆ. Okay, so I would like to give examples for the Tyndall effect. Okay, so milk is an example for colloidal solution. Milk is an example for colloidal solution. Milk particles, okay, the particles of fat and protein. Milk ಒಳಗಡೆ ಇರೋದು particles, fat particles ಮತ್ತೆ protein particles ಇರುತ್ತೆ. ಈ fat ಮತ್ತೆ protein particles ಗಳ ಸೈಜ್ 1 ಮೈಕ್ರೋಮೀಟರ್ ಇಂದ 100 ಮೈಕ್ರೋಮೀಟರ್ ರೇಂಜ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮಿಲ್ಕ್ ಕೊಲಾಯ್ಡಲ್ ಸಸ್ಪೆನ್ಷನ್ ಗೆ ಅಥವಾ ಕೊಲಾಯ್ಡಲ್ ಸೊಲ್ಯೂಷನ್ ಗೆ ಎಕ್ಸಾಂಪಲ್ ಆಗುತ್ತೆ. ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಗೊತ್ತಿದೆ ಇದು. ಓಕೆ, ಸೊ therefore when white light is passed through a glass of milk, light undergoes scattering. ಓಕೆ, ಸೊ ಯಾವ ತರ ಹೇಳ್ಬೋದು ಅಂತಂದ್ರೆ ಒಂದು ಗ್ಲಾಸ್ ಬೀಕರ್ ಇದೆ ಅಂತ ಅನ್ಕೋಣ. ಗ್ಲಾಸ್ ಬೀಕರ್ ಒಳಗಡೆ ನೀವು ಮಿಲ್ಕ್ ಹಾಕಿದ್ದೀರಾ, ಮಿಲ್ಕ್ ಹಾಕ್ಬಿಟ್ಟು ಅದ್ರ ಮೂಲಕ ನೀವು ವೈಟ್ ಲೈಟ್ ಪಾಸ್ ಮಾಡ್ತೀರಾ. ವೈಟ್ ಲೈಟ್ ಪಾಸ್ ಮಾಡಿ ನೀವು ಇನ್ನೊಂದು ಸೈಡ್ ಇಂದ ಅಬ್ಸರ್ವ್ ಮಾಡಿದ್ರೆ ಸೊ ಲೈಟ್ ಸ್ಕ್ಯಾಟರಿಂಗ್ ಆಗಿರುತ್ತೆ. ಸ್ಕ್ಯಾಟರಿಂಗ್ ಆಗಿರೋ ಲೈಟ್ ನಿಮ್ಮ ಕಣ್ಣಿಗೆ ರೀಚ್ ಆಗ್ತಾ ಇರುತ್ತೆ. ಆ ಸ್ಕ್ಯಾಟರಿಂಗ್ ಆಗಿರೋ ಲೈಟ್ ಕಣ್ಣಿಗೆ ರೀಚ್ ಆದಾಗ ಆ ಮಿಲ್ಕ್ ಸಾಧಾರಣವಾಗಿ ಸ್ಕ್ಯಾಟರಿಂಗ್ ಆಗಿಲ್ಲ ಅಂದ್ರೆ ವೈಟ್ ಕಲರ್ ಕಾಣಿಸುತ್ತೆ. ಬಟ್ ನೀವು ಸ್ಕ್ಯಾಟರಿಂಗ್ ಆಗ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಮಿಲ್ಕ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಗ್ಲಾಸ್ ಬೀಕರ್ ಇರೋ ಮಿಲ್ಕ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಬ್ಲೂಯಿಶ್ ಕಲರ್ ಆಗಿ ಕಾಣಿಸ್ಕೊಡುತ್ತೆ. ಯಾಕೆ ಬ್ಲೂಯಿಶ್ ಕಲರ್ ಆಗಿ ಕಾಣಿಸ್ಕೊಡುತ್ತೆ ಅಂತಂದ್ರೆ ವೈಟ್ ಲೈಟ್ ಆಫ್ಟರ್ ಪಾಸಿಂಗ್ ಥ್ರೂ ಸೊ ಎ ಗ್ಲಾಸ್ ಆಫ್ ಮಿಲ್ಕ್. ಓಕೆ, so it undergoes Tyndall scattering, and I have already told as per Tyndall scattering, light blue colored light undergoes scattering to the maximum extent. So therefore when we observe so milk, so when we pass white light, then so milk appears bluish in color, and this bluish in color is all because of the so Tyndall scattering. Okay, this is one simple example for the Tyndall scattering. Okay, and the second one example is when a torch is switched on in a foggy environment, the path of the light becomes visible. In this scenario, water droplets in the fog are responsible for the light scattering. Okay, ಇದಕ್ಕೆ ಇನ್ನೂ ಒಂದು ಈಸಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಾಧಾರಣವಾಗಿ ನೀವು ಥಿಯೇಟರ್ಗೆ ಹೋಗಿದ್ದೀರಾ ಅಂತ ಅನ್ಕೋತೀನಿ. ಥಿಯೇಟರ್ಗೆ ಹೋದಾಗ ನೀವು ಸೊ ಸಿನಿಮಾ ನೋಡ್ತಾ ಇರ್ತೀರಾ.
ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಪ್ರೊಜೆಕ್ಟರ್ ಇಂದ ಸೊ ಸಿನಿಮಾದು ಏನಿರುತ್ತೋ ಅದು ಬರ್ತಾ ಇರುತ್ತೆ. ಪ್ರೊಜೆಕ್ಟರ್ ನ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಆ ಪ್ರೊಜೆಕ್ಟರ್ ಇಂದ ಪಾಸ್ ಆಗ್ತಿರೋ ಲೈಟ್ ಸ್ಕ್ರೀನ್ ಮೇಲೆ ಪಾಸ್ ಆಗೋದಕ್ಕಿಂತ ಮುಂಚೆ ಸಿನಿಮಾ ಹಾಲ್ ಅಲ್ಲಿ ಪಾಸ್ ಆಗ್ಬೇಕು. ಸಿನಿಮಾ ಹಾಲ್ ಅಂತಂದ್ರೆ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಬಿಗ್ ಸೈಜ್ ಡಸ್ಟ್ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ. ಆ ಬಿಗ್ ಸೈಜ್ ಡಸ್ಟ್ ಪಾರ್ಟಿಕಲ್ಸ್ ಅವು ಕೂಡ ಸೊ ಕೊಲೈಡಲ್ ಪಾರ್ಟಿಕಲ್ಸ್. ಹಾಗಾಗಿ ಪ್ರೊಜೆಕ್ಟರ್ ಇಂದ ಬರ್ತಿರೋ ಲೈಟ್ ಸ್ಕ್ರೀನ್ ಹೋಗೋದಕ್ಕಿಂತ ಮುಂಚೆ ಯಾವಾಗ ಥಿಯೇಟರ್ ಹಾಲ್ ಒಳಗಡೆ ಟ್ರಾವೆಲ್ ಆಗುತ್ತೋ ಸೊ ಅಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ ಗಳ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಡಸ್ಟ್ ಪಾರ್ಟಿಕಲ್ ಜೊತೆ ಇಂಟ್ರಾಕ್ಟ್ ಆದ್ಮೇಲೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಸೊ ನೀವು ಕೆಳಗಡೆ ಕೂತ್ಕೊಂಡಾಗ ಆ ಸ್ಕ್ಯಾಟರ್ಡ್ ಲೈಟ್ ನಿಮ್ಮ ಕಣ್ಣಿಗೆ ರೀಚ್ ಆಗುತ್ತೆ. ನಿಮ್ಮ ಕಣ್ಣಿಗೆ ರೀಚ್ ಆದಾಗ ಆ ಡಸ್ಟ್ ಪಾರ್ಟಿಕಲ್ಸ್ ಗಳು ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ಆ ಡಸ್ಟ್ ಪಾರ್ಟಿಕಲ್ ಯಾಕೆ ಕಾಣಿಸುತ್ತೆ ಅಂತಂದ್ರೆ Tyndall scattering ಇಂದ ಕಾಣಿಸುತ್ತೆ. So therefore that is the same thing we have written when a torch is switched on in a foggy environment. So then the path of light becomes visible. Path of light becomes visible and it's all because of the dust particles which are present in the hall or in the room, whichever place it is. Okay, and these dust particles are nothing but colloidal particles, and these colloidal particles actually make so light to undergo Tyndall scattering. So the scattered light reaches the observer. So therefore, so people would be able to observe so dust particles. Okay, and again this is because of Tyndall effect.